ಧರ್ಮಸ್ಥಳದಲ್ಲಿ ಬುರುಡೆ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಫೈನಲ್ ರಿಪೋರ್ಟ್ ಅನ್ನು ಕೊಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಧರ್ಮಸ್ಥಳದಲ್ಲಿ ಬುರುಡೆ ಹೂತಿಟ್ಟ ಆರೋಪ ಪ್ರಕರಣ ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಗೃಹ ಸಚಿವರು ಎಸ್ಐಟಿ ಫೈನಲ್ ರಿಪೋರ್ಟ್ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಡ್ತಾ ಇದ್ದಾರೆ. ಎಸ್ಐಟಿ ಫೈನಲ್ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ, ಕೋರ್ಟ್ಗೂ ಸಲ್ಲಿಸಬೇಕಾಗಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿಕೆ. ಶೀಘ್ರವಾಗಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಮಧ್ಯಂತರ ವರದಿ ಬಗ್ಗೆ ಸದನದಲ್ಲಿ ಪ್ರತಿಕ್ರಿಯೆ ಕೂಡ ನೀಡ್ತಾ ಇದ್ದೇವೆ. ಅಂತಿಮ ವರದಿ ಬಳಿಕ ಸಚಿವ ಸಂಪುಟ ಮುಂದೆ ವರದಿಯನ್ನು ಮಂಡನೆ ಮಾಡಬೇಕಾಗುತ್ತೆ ಅಂತ ಗೃಹ ಸಚಿವ ಸ್ಪಷ್ಟಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಏನು ಬುರುಡೆ ಪ್ರಕರಣ ಜೋರಾಗಿ ಸದ್ದು ಮಾಡಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಅವರು ಫೈನಲ್ ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ. ಈಗ ಅದ್ರ ಬಗ್ಗೆ ಮಂಗಳೂರಿನಲ್ಲಿ ಭೇಟಿ ಕೊಟ್ಟಂತಹ ಗೃಹ ಸಚಿವ ಪರಮೇಶ್ವರ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಗೃಹ ಸಚಿವರು ಎಸ್ಐಟಿ ಫೈನಲ್ ರಿಪೋರ್ಟ್ ಏನಿದೆ ಅದು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ, ಹಾಗೆ ಕೋರ್ಟ್ಗೂ ಅದನ್ನು ಸಲ್ಲಿಸಬೇಕಾಗತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಇನ್ನು ಶೀಘ್ರವಾಗಿ ಇದರ ವರದಿ ನೀಡಿ ಅಂತ ಅಧಿಕಾರಿಗಳಿಗೆ, ಎಸ್ಐಟಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮಧ್ಯಂತರ ವರದಿ ಏನಿದೆ ಅದ್ರ ಬಗ್ಗೆ ಕೂಡ ನಾವು ಸದನದಲ್ಲಿ ಪ್ರತಿಕ್ರಿಯೆ ಮಾಡಿದ್ದೇವೆ, ಆದರೂ ಕೂಡ ಅದ್ರ ಬಗ್ಗೆ ನಾವು ನೀಡಿದ್ದೇವೆ ಕೂಡ ಪ್ರತಿಕ್ರಿಯೆಯನ್ನು. ಇನ್ನು ಅಂತಿಮ ವರದಿ ಏನಿದೆ ಅದು ಬಂದ ಬಳಿಕವೇ ಸಚಿವರ ಸಂಪುಟದ ಮುಂದೆ ನಾವು ವರದಿಯನ್ನು ಮಂಡನೆ ಮಾಡ್ತೇವೆ. ಬೆಂಗಳೂರಿನಲ್ಲಿ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಮಾಹಿತಿಯನ್ನು ಕೊಟ್ಟಿರೋದು. ಧರ್ಮಸ್ಥಳದಲ್ಲಿ ಇದೊಂದು ಕೇಸ್ ಅತ್ಯಂತ ಸದ್ದು ಮಾಡಿತ್ತು. ಯಾಕಂದ್ರೆ ಒಬ್ಬ ಮಾಸ್ಕ್ ಮ್ಯಾನ್ ಬರ್ತಾನೆ, ಮುಸುಕುಧಾರಿ ಬರ್ತಾನೆ, ಬಂದು ನಾನೇ ಇಲ್ಲಿ ಶವಗಳನ್ನು ಹೂತಿಟ್ಟಿದ್ದೆ, ಈ ರೀತಿ ಆಗ್ತಾ ಇತ್ತು, ಅನ್ಯಾಯ ಆಗ್ತಾ ಇತ್ತು, ನನಗೆ ಹೇಳ್ತಾ ಇದ್ರು, ನಾನು ಉಣ್ತಾ ಇದ್ದೆ ಶವಗಳನ್ನ ಅಂತ ಹೇಳ್ತಾ ಇದ್ರು. ಅಂದ್ರೆ ನೋಡಿ, ಈಗ ಡಿಫಾರ್ಮ್ ಅಲ್ಲಿ ಕೆಲಸ ಮಾಡೋರು ಹೇಗೆ ಅಂತಂದ್ರೆ, ಅಂದ್ರೆ ಶವ ಉಣೋದ್ರಲ್ಲೂ ಕೂಡ ಡಿಫಾರ್ಮ್ ಅಂತ ಬರುತ್ತೆ. ಈ ಡಿಫಾರ್ಮ್ ಹೇಗೆ ಅಂತಂದ್ರೆ, ಯಾರು ಅನಾಥರಿರ್ತಾರೆ, ಯಾರಿಗೂ ಗುತ್ತುಗೊರೆ ಇರಲ್ಲ ಅಂಥವರ ಶವಗಳನ್ನ ಉಣೋವಂಥ ಕೆಲಸ ಡಿಫಾರ್ಮ್ ಅವರ ಕೆಲಸ ಆಗಿರುತ್ತೆ. ಸೊ ಈಗ ಈ ಡಿಫಾರ್ಮ್ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಈ ಮುಸುಕುದಾರಿ. ಆದರೆ ಏನು ಇದರ ಹಿಂದೆ ಬೆನ್ನತ್ತಿ ಎಸ್ಐಟಿ ಟೀಮ್ ಹೋದಾಗ ಇದರ ಹಿಂದೆ ರಹಸ್ಯ ಅಡಗಿದ್ದು ಆ್ಯಂಡ್ ಈ ಮಾಸ್ಟರ್ ಪ್ಲಾನ್, ಗೇಮ್ ಪ್ಲಾನ್ ಎಲ್ಲವೂ ಕೂಡ ಗೊತ್ತಾಗ್ತಾ ಇದ್ದಂತೆ ಎಸ್ಐಟಿ ಅಷ್ಟೇ ಗ್ರಿಲ್ ಮಾಡುತ್ತೆ. ಯಾರ್ಯಾರು ಪ್ರಮುಖವಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಅವರದ್ದೇ ಇರುವಂಥ ತಪ್ಪು ಇದು ಅಂತ ಅದನ್ನು ಸ್ಪಷ್ಟಪಡಿಸುವ ಮುಖಾಂತರ ಅವ್ರನ್ನೆಲ್ಲರೂ ಕೂಡ ಜೈಲ್ಗಟ್ಟುವಂಥ ಕೆಲಸವನ್ನು ಮಾಡುತ್ತೆ. ಇದ್ರ ಬಗ್ಗೆ ಈಗ ಆಲ್ರೆಡಿ ಫೈನಲ್ ವರದಿಯನ್ನು ಎಸ್ಐಟಿ ಅವರು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು, ಆದರೆ ಇನ್ನೂ ಕೂಡ ಸಲ್ಲಿಸಿಲ್ಲ. ಹಾಗಾಗಿ ಬೇಗ ನೀವು ಇದನ್ನು ಸಲ್ಲಿಕೆ ಮಾಡಿ, ಪೂರ್ಣ ರಿಪೋರ್ಟ್ ಏನಿದೆ ಫೈನಲ್ ರಿಪೋರ್ಟ್ ಅದನ್ನು ನೀವು ಸಲ್ಲಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಈ ಮಧ್ಯಂತರ ವರದಿಯನ್ನು ಕೊಟ್ಟಿದ್ರು ಇದನ್ನು ನಾವು ಈಗ ಸದನದಲ್ಲೂ ಕೂಡ ಮಾತನಾಡಿದ್ದೇವೆ, ಅದ್ರ ಬಗ್ಗೆ ನೀಡಿದ್ದೇವೆ. ಈಗ ಫೈನಲ್ ರಿಪೋರ್ಟ್ ನೀವು ಕೊಟ್ಟರೆ ಅದ್ರ ಬಗ್ಗೆ ನಾವು ಎಲ್ಲ ರೀತಿಯ ಒಂದು ಸರ್ಕಾರಕ್ಕೆ ಮತ್ತು ಕಾನೂನಿಗೆ ಎರಡಕ್ಕೂ ಕೂಡ ನಾವು ಇದನ್ನು ಕೊಡಬೇಕಾಗತ್ತೆ. ಯಾಕಂದರೆ ಇದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಸುದ್ದಿ, ಹಾಗಾಗಿ ಯಾವುದೇ ರೀತಿ ಲೇಟ್ ಮಾಡಬಾರ್ದು ಅಂತ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್.